ಹಾಯ್ ಫ್ರೆಂಡ್ಸ್, ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ ಫ್ರೆಂಡ್ಸ್, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಪವರ್ ಟ್ರಾನ್ಸ್ಫಾರ್ಮರ್ ಆಗಿರಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಆಗಿರಲಿ, ಸೊ ಅದು ಯಾವ ರೀತಿ ವರ್ಕ್ ಆಗಿ ನಮಗೆ ಪವರ್ ಸಪ್ಲೈನ ಕೊಡುತ್ತೆ ಅಂತ ನಿಮಗೆ ಡೌಟ್ ಇರಬಹುದು. ಖಂಡಿತ ನಿಮಗೋಸ್ಕರ ಈ ವಿಡಿಯೋನ ಸ್ಟೂಡೆಂಟ್ಗಳು ಏನಾದರೂ ನೋಡ್ತಾ ಇದ್ರೆ ಫುಲ್ ಕಂಪ್ಲೀಟ್ ಆಗಿ ನೋಡಿ. ಏಕೆಂದ್ರೆ ಸ್ಟಾರ್ಟಿಂಗ್ ಎಕ್ಸ್ಪ್ಲೇನ್ ಮಾಡುವಾಗ ಥಿಯರಿಟಿಕಲ್ ಆಗಿ ಖಂಡಿತ ಎಕ್ಸ್ಪ್ಲೇನ್ ಮಾಡಲ್ಲ, ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ರೀಸನ್ ಇಂದ ಥಿಯರಿಟಿಕಲ್ ಆಗಿ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ಜಾಸ್ತಿ ನೋಡ್ತಾ ಇರುವವರು ಯಾವುದೇ ರೀತಿ ಸ್ಟೂಡೆಂಟ್ ಗಳಾಗಿರಲ್ಲ, ಓನ್ಲಿ ಎಂಪ್ಲಾಯೀಸ್ ಗಳಾಗಿರ್ತಾರೆ. ಸೊ ಆ ರೀಸನ್ ಇಂದ ಜಸ್ಟ್ ಈ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥಿಯರಿಟಿಕಲ್ ಆಗಿ ಬೇಕು ಅಂದ್ರೆ ಲಾಸ್ಟ್ ಗಂಟ ನೋಡಿ ಫ್ರೆಂಡ್ಸ್, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ 3 ಫೇಸ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಈ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫಸ್ಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಆವಾಗ ಈ 3 ಫೇಸ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈ ಟ್ರಾನ್ಸ್ಫಾರ್ಮರ್ ನ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಸರ್ಕ್ಯೂಟ್ಗೆ ವೋಲ್ಟೇಜ್ ನ ಅಪ್ಲೈ ಮಾಡ್ತೀವಿ. ಆ ಸರ್ಕ್ಯೂಟ್ ಇಂದ ಮತ್ತೊಂದು ಸರ್ಕ್ಯೂಟ್ಗೆ ವೇರಿಯಬಲ್ ವೋಲ್ಟೇಜ್ ಮತ್ತು ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ, ದಟ್ ಮೀನ್ಸ್ ನಿರಂತರ ಫ್ರೀಕ್ವೆನ್ಸಿ ಕೊಡುವಂತಹ ಒಂದು ಸಾಧನವನ್ನು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ಫ್ರೆಂಡ್ಸ್, ಸರಿನಾ? ಸೊ ಇವಾಗ ಈ ಟ್ರಾನ್ಸ್ಫಾರ್ಮರ್ ನ ಬೇಸಿಕ್ಸ್ ಕಾನ್ಸೆಪ್ಟ್ ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸೊ ಈ ಟ್ರಾನ್ಸ್ಫಾರ್ಮರ್ ನಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಮತ್ತೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಇದೆ. ಸೊ ಕಾಮನ್ ಆಗಿ ಒಂದು ಟ್ರಾನ್ಸ್ಫಾರ್ಮರ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ 2 ವೈಂಡಿಂಗ್ ಇರುತ್ತೆ. ಒಂದು ಪ್ರೈಮರಿ ವೈಂಡಿಂಗ್, ಇನ್ನೊಂದು ಸೆಕೆಂಡರಿ ವೈಂಡಿಂಗ್ ಅಂತ ಇರುತ್ತೆ. ಸೊ ಈ ಸ್ಟೆಪ್ ಅಪ್ ಮತ್ತೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಪ್ರೈಮರಿ ವೈಂಡಿಂಗ್ ಅಲ್ಲಿ ವೈಂಡಿಂಗ್ಸ್ ಬಂದು, ದಟ್ ಮೀನ್ಸ್ ಕಂಡಕ್ಟರ್ಸ್ ಬಂದು ಸ್ವಲ್ಪ ಇರುತ್ತೆ, ಸೆಕೆಂಡರಿ ವೈಂಡಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಪ್ರೈಮರಿ ವೈಂಡಿಂಗ್ ಅಲ್ಲಿ ಜಾಸ್ತಿ ವೈಂಡಿಂಗ್ ಇರುತ್ತೆ, ಸೆಕೆಂಡರಿ ವೈಂಡಿಂಗ್ ಅಲ್ಲಿ ಕಡಿಮೆ ವೈಂಡಿಂಗ್ ಇರುತ್ತೆ ಫ್ರೆಂಡ್ಸ್. ಸೊ ಇದೇ ಸ್ಟೆಪ್ ಅಪ್ ಮತ್ತೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ಅದೇ ರೀತಿ ಕೋರ್ ಟೈಪ್ ಮತ್ತೆ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಇದೆ. ಸೊ ನಾವು ಕಾಮನ್ ಆಗಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ನಲ್ಲಿ ಯಾವ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತೀವಿ ಅಂದ್ರೆ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತೀವಿ. ಶೆಲ್ ಟೈಪ್ ನ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್, ದಟ್ ಮೀನ್ಸ್ ಈ ಸ್ಟೆಪ್ಲೈಸರ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಅದು ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. ಸೊ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ನಲ್ಲಿ ನೋಡ್ತೀವಿ. ಈ ಕೋರ್ ಟೈಪ್ ಮತ್ತೆ ಶೆಲ್ ಟೈಪ್ ಬಂದು ಡಿಸೈನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ? ಯಾವುದೇ ಸ್ಟೆಪ್ ಅಪ್ ಆಗಿರಲಿ ಸ್ಟೆಪ್ ಡೌನ್ ಆಗಿರಲಿ, ಸೊ ಇದು ಡಿಸೈನಿಂಗ್ ಮೇಲೆ ಈ ಕೋರ್ ಟೈಪ್ ಮತ್ತೆ ಶೆಲ್ ಟೈಪ್ ಆಗಿರುತ್ತೆ. ಸೊ ಇವಾಗ ಈ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫಸ್ಟ್ ನೋಡೋಣ ಫ್ರೆಂಡ್ಸ್. ಅದಾದ ನಂತರ 3 ಫೇಸ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸೊ ಮೇನ್ ಆಗಿ ಒಂದು ಟ್ರಾನ್ಸ್ಫಾರ್ಮರ್ ಅಂತ ಕನ್ಸಿಡರ್ ಮಾಡಿದ್ರೆ 3 ಪಾರ್ಟ್ ಇರುತ್ತೆ. ಒಂದು ಪ್ರೈಮರಿ ವೈಂಡಿಂಗ್, ಇನ್ನೊಂದು ಸೆಕೆಂಡರಿ ವೈಂಡಿಂಗ್, ಮೂರನೇದು ಆ ಇನ್ಸೈಡ್ ನಲ್ಲಿ ಯೂಸ್ ಮಾಡಿರುವಂತಹ ಕೋರ್ ಫ್ರೆಂಡ್ಸ್. ಈ ಟ್ರಾನ್ಸ್ಫಾರ್ಮರ್ ನ ಈ ರೀತಿ 2D ವ್ಯೂ ನಲ್ಲಿ ನೋಡೋಣ. 2 ವೈಂಡಿಂಗ್, ಒಂದು ಮ್ಯಾಗ್ನೆಟಿಕ್ ಕೋರ್, ಟೋಟಲ್ ಆಗಿ 3 ಪಾರ್ಟ್ ಇರುತ್ತೆ. ಸೊ ಈ ಪ್ರೈಮರಿ ವೈಂಡಿಂಗ್ ನ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ, ಸೆಕೆಂಡರಿ ವೈಂಡಿಂಗ್ ನ ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಮಧ್ಯದಲ್ಲಿ ಕೋರ್ ಇರುತ್ತೆ. ಸೊ ಕೋರ್ ಬಂದು ಇಲ್ಲಿರುತ್ತೆ ಫ್ರೆಂಡ್ಸ್. ಸೊ ಈ ಎರಡು ವೈಂಡಿಂಗ್ ನ ಒಂದೇ ಲಿಂಬ್ ನಲ್ಲಿ ಮಾಡಿರ್ತಾರೆ, ದಟ್ ಮೀನ್ಸ್ ಒಂದೇ ಕೋರ್ ನಲ್ಲಿ ಮಾಡಿರ್ತಾರೆ. ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ, ಸರಿನಾ ಫ್ರೆಂಡ್ಸ್? ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಪ್ರೈಮರಿ ವೈಂಡಿಂಗ್ ಗೆ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈನ ಕೊಡ್ತೀವಿ, ದಟ್ ಮೀನ್ಸ್ 230 ವೋಲ್ಟ್ ಸಿಂಗಲ್ ಫೇಸ್ ಸಪ್ಲೈನ ಕೊಡ್ತೀವಿ. ಸೊ ಇವಾಗ ಈ ಪ್ರೈಮರಿ ವೈಂಡಿಂಗ್ ಏನ್ ಮಾಡುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್, ಸರಿನಾ? ಸಪ್ಲೈ ಕೊಟ್ಟಾಗ ಫ್ಲೆಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಆಗಿ ವರ್ಕ್ ಆಗುತ್ತೆ. ಸೊ ಆ ಮ್ಯಾಗ್ನೆಟಿಕ್ ಆಗಿ ವರ್ಕ್ ಆಗುವಂತ ಫ್ಲೆಕ್ಸ್ ಬಂದು ಈ ಕೋರ್ ಇರುತ್ತಲ್ಲ ಫ್ರೆಂಡ್ಸ್, ಮ್ಯಾಗ್ನೆಟಿಕ್ ಕೋರ್. ಸೊ ಆ ಮ್ಯಾಗ್ನೆಟಿಕ್ ಕೋರ್ ನ ಮುಖಾಂತರ ಫ್ಲೋ ಆಗುತ್ತೆ ಫ್ರೆಂಡ್ಸ್ ಸೆಕೆಂಡರಿ ವೈಂಡಿಂಗ್ ಗೆ. ಸೊ ಆ ರೀತಿ ಫ್ಲೋ ಆದಾಗ ಸೆಕೆಂಡರಿ ವೈಂಡಿಂಗ್ ನಲ್ಲಿ ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ವೋಲ್ಟೇಜ್ ಕ್ರಿಯೇಟ್ ಆದಾಗ ಲೋಡ್ ಏನಾದ್ರು ಕನೆಕ್ಟ್ ಮಾಡಿದ್ರೆ ಕರೆಂಟ್ ಬಂದು ಫ್ಲೋ ಆಗುತ್ತೆ ಫ್ರೆಂಡ್ಸ್. ಸೊ ಇಷ್ಟೇ ವರ್ಕಿಂಗ್, ಸರಿನಾ? ಸೊ ಇದು ಈ ಪ್ರೈಮರಿ ವೈಂಡಿಂಗ್ ಮತ್ತೆ ಸೆಕೆಂಡರಿ ವೈಂಡಿಂಗ್ ಗೆ ಯಾವುದೇ ರೀತಿಯ ಲಿಂಕ್ ಇರಲ್ಲ ಫ್ರೆಂಡ್ಸ್, ಒಂದಕ್ಕೊಂದು ಕನೆಕ್ಟ್ ಮಾಡಿರಲ್ಲ, ಲಿಂಕೇ ಇರಲ್ಲ. ಪ್ರೈಮರಿ ವೈಂಡಿಂಗ್ ನಲ್ಲಿ ಮ್ಯಾಗ್ನೆಟಿಕ್ ಆಗಿ ವರ್ಕ್ ಆಗುತ್ತೆ ಕರೆಂಟ್ ಕೊಟ್ಟಾಗ, ದಟ್ ಮೀನ್ಸ್ ಸಪ್ಲೈನ ಕೊಟ್ಟಾಗ ಅದು ಫ್ಲೆಕ್ಸ್. ಸೊ ಆ ಫ್ಲೆಕ್ಸ್ ಬಂದು ಸೆಕೆಂಡರಿ ವೈಂಡಿಂಗ್ ಗೆ ಲಿಂಕ್ ಆಗುತ್ತೆ. ಸೊ ಯಾವುದೇ ರೀತಿಯ ಪ್ರೈಮರಿ ಮತ್ತೆ ಸೆಕೆಂಡರಿ ವೈಂಡಿಂಗ್ ಗೆ ಲಿಂಕ್ ಇರಲ್ಲ. ಸೊ ಆ ಫ್ಲೆಕ್ಸ್ ಬಂದು ಲಿಂಕ್ ಆದಾಗ ಸೆಕೆಂಡರಿ ವೈಂಡಿಂಗ್ ನಲ್ಲಿ ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ, ದಟ್ ಮೀನ್ಸ್ EMF ಇಂಡ್ಯೂಸ್ ಆಗುತ್ತೆ. ಇದು ಬಂದು ಔಟ್ಪುಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಟ್ರಾನ್ಸ್ಫಾರ್ಮರ್ ಬಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಏನ್ ರೀಸನ್ ಅಂದ್ರೆ ಪ್ರೈಮರಿ ವೈಂಡಿಂಗ್ ನಲ್ಲಿ ಕಂಡಕ್ಟರ್ ಬಂದು ಜಾಸ್ತಿ ಓನ್ ಮಾಡಿದ್ದಾರೆ, ಸೆಕೆಂಡರಿ ವೈಂಡಿಂಗ್ ನಲ್ಲಿ ಕಂಡಕ್ಟರ್ ನ ಕಡಿಮೆ ಓನ್ ಮಾಡಿದ್ದಾರೆ ಫ್ರೆಂಡ್ಸ್. ಆ ರೀಸನ್ ಇಂದ ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ವೋಲ್ಟೇಜ್ ಬಂದು ಸ್ಟೆಪ್ ಡೌನ್ ಆಗಿ ಬರ್ತಾ ಇರುತ್ತೆ. ನಾವು ಕೊಟ್ಟಿರುವಂತಹ ಸಪ್ಲೈ ಸಿಂಗಲ್ ಫೇಸ್ 230 ವೋಲ್ಟ್, ಇಲ್ಲಿ ಬರ್ತಾ ಇರೋದು ಔಟ್ಪುಟ್ 12 ವೋಲ್ಟ್ ಅಥವಾ 24 ವೋಲ್ಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನಾವು ಕೊಡ್ತಿರುವಂತಹ ವೋಲ್ಟೇಜ್ AC, ಔಟ್ಪುಟ್ ಬರ್ತಾ ಇರುವಂತದ್ದು ಕೂಡ AC, ಬಟ್ ಸ್ಟೆಪ್ ಡೌನ್ ಮಾತ್ರ ಆಗ್ತಿದೆ. ಸೊ ಅದರ ಫ್ರೀಕ್ವೆನ್ಸಿ 50 ಹರ್ಟ್ಜ್ ಹಂಗೆ ಬರ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಇವಾಗ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು. 3 ಫೇಸ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇವಾಗ ಕಂಪ್ಲೀಟ್ ಆಗಿ ನೋಡೋಣ ಫ್ರೆಂಡ್ಸ್. ಒಂದು 3 ಫೇಸ್ ಟ್ರಾನ್ಸ್ಫಾರ್ಮರ್ ನ ಇನ್ಸೈಡ್ ನಲ್ಲಿ 3 ಕಾಯಿಲ್ ಇರುತ್ತೆ, ದಟ್ ಮೀನ್ಸ್ 3 ವೈಂಡಿಂಗ್ ಇರುತ್ತೆ. ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ್, ಸರಿನಾ? ಒಂದು ವೈಂಡಿಂಗ್ ನಲ್ಲಿ, ದಟ್ ಮೀನ್ಸ್ ಒಂದು
ಈ ರೀತಿ ಒಂದು ವೈಂಡಿಂಗ್ ಐತಲ್ಲ ಫ್ರೆಂಡ್ಸ್, ಈ ವೈಂಡಿಂಗ್ ನಲ್ಲಿ 2 ವೈಂಡಿಂಗ್ ಇರುತ್ತೆ, ಒಂದು ಪ್ರೈಮರಿ ಮತ್ತೆ ಒಂದು ಸೆಕೆಂಡರಿ ಇರುತ್ತೆ. ಟೋಟಲ್ ಆಗಿ 3 ಪ್ರೈಮರಿ 3 ಸೆಕೆಂಡರಿ ವೈಂಡಿಂಗ್ ಇರುತ್ತೆ ಫ್ರೆಂಡ್ಸ್, ಸರಿನಾ? ಯಾಕಂದ್ರೆ 3 ವೈಂಡಿಂಗ್ ಯೂಸ್ ಮಾಡಿದ್ದೀವಿ. ಸೊ ನಾವು ಸಿಂಗಲ್ ಫೇಸ್ ಸಪ್ಲೈ ನಲ್ಲಿ, ದಟ್ ಮೀನ್ಸ್ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ನಲ್ಲಿ ಫೇಸ್ ಮತ್ತೆ ನ್ಯೂಟ್ರಲ್ ನ ಸಪ್ಲೈ ಕೊಟ್ಟು, ಈ 3 ಫೇಸ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಓನ್ಲಿ 3 ಫೇಸ್ ಸಪ್ಲೈ ಮಾತ್ರ ಕೊಡ್ತೀವಿ, ಯಾವುದೇ ರೀತಿ ನ್ಯೂಟ್ರಲ್ ಸಪ್ಲೈ ಕೊಡಲ್ಲ. ಯಾವ ರೀತಿ ಕೊಡ್ತೀವಿ ಅಂತ ನೋಡೋಣ ಫ್ರೆಂಡ್ಸ್, ಸರಿನಾ? ಸೊ ಈ ರೀತಿ 3 ಟ್ರಾನ್ಸ್ಫಾರ್ಮರ್ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ನಾವು ಪ್ರೈಮರಿ ವೈಂಡಿಂಗ್ ನ ಡೆಲ್ಟಾ ಕನೆಕ್ಷನ್ ಮಾಡಿರ್ತೀವಿ, ಸೆಕೆಂಡರಿ ವೈಂಡಿಂಗ್ ನ ಸ್ಟಾರ್ ಕನೆಕ್ಷನ್ ಮಾಡಿರ್ತೀವಿ. ಸೊ ಸ್ಟಾರ್ ಕನೆಕ್ಷನ್ ಆಮೇಲೆ ನೋಡೋಣ, ಫಸ್ಟ್ ಡೆಲ್ಟಾ ಕನೆಕ್ಷನ್ ನೋಡೋಣ ಯಾವ ರೀತಿ ಕೊಟ್ಟಿದ್ದೀವಿ ಅಂತ. ಒಂದು ವೈಂಡಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ 2 ಎಂಡ್ ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 2 ಎಂಡ್ ಬಂದೈತೆ. ಸೊ ಇದೇ ರೀತಿ 3 ವೈಂಡಿಂಗ್ ಗೆ ಪ್ರೈಮರಿ ಐತೆ, 3 ವೈಂಡಿಂಗ್ ನ ಪ್ರೈಮರಿ 2 ಎಂಡ್ ಬಂದಿರುತ್ತೆ. ಸೊ ನೋಡಿ ಇಲ್ಲಿ 2 ಎಂಡ್ ಬಂದಿದೆ. ಸೊ 2 ಎಂಡ್ ನಲ್ಲಿ ಒಂದೊಂದು ಎಂಡ್ ನ ಜಾಯಿಂಟ್ ಮಾಡಿದೀವಿ. ಇವಾಗ ಈ ವೈಂಡಿಂಗ್ ನ ಅಸ್ಯೂಮ್ ಮಾಡ್ಕೊಳ್ಳಿ, ಈ ವೈಂಡಿಂಗ್ ಒಂದ್ ಎಂಡ್ ನ ಮತ್ತೊಂದು ವೈಂಡಿಂಗ್ ನ ಒಂದ್ ಎಂಡ್ ಗೆ ಕನೆಕ್ಟ್ ಮಾಡಿದೀವಿ, ಮತ್ತೆ ಈ ವೈಂಡಿಂಗ್ ನ ಇನ್ನೊಂದು ಎಂಡ್ ನ ಇನ್ನೊಂದು ವೈಂಡಿಂಗ್ ಗೆ ಎಂಡ್ ಗೆ ಕನೆಕ್ಟ್ ಮಾಡಿದೀವಿ ಫ್ರೆಂಡ್ಸ್. ಮತ್ತೆ ಈ ವೈಂಡಿಂಗ್ ಒಂದ್ ಎಂಡ್ ನ ಇನ್ನೊಂದು ವೈಂಡಿಂಗ್ ಎಂಡ್ ಗೆ ಕನೆಕ್ಟ್ ಮಾಡಿದೀವಿ, ಸರಿನಾ? ಸೊ ಈ ರೀತಿ ಡೆಲ್ಟಾ ಕನೆಕ್ಷನ್ ಮಾಡ್ಕೋತೀವಿ ಫ್ರೆಂಡ್ಸ್. ಡೆಲ್ಟಾ ಕನೆಕ್ಷನ್ ಆದ್ಮೇಲೆ ಕನೆಕ್ಟ್ ಮಾಡಿರುವಂತಹ ಎಂಡ್ ಗಳನ್ನ ಔಟ್ಪುಟ್ ಆಗಿ ನಾವು ಪಡ್ಕೋತೀವಿ ಫ್ರೆಂಡ್ಸ್. ಸೊ ಅದೇ ROIB ಡೆಲ್ಟಾ ಕನೆಕ್ಷನ್, ದಟ್ ಮೀನ್ಸ್ 3 ಫೇಸ್ ಸಪ್ಲೈನ ಕೊಡ್ತೀವಿ. ಸೊ ಈ 3 ಫೇಸ್ ಟ್ರಾನ್ಸ್ಫಾರ್ಮರ್ ನಲ್ಲಿ 11 kV ಪವರ್ ಸಪ್ಲೈ ಕೊಡ್ತೀವಿ. ದಟ್ ಮೀನ್ಸ್ ಈ ರೀತಿ 11 kV ಇಲ್ಲಿಗೆ ಕೊಡ್ತೀವಿ. ಸೊ 11 kV ಗೆ ಕೊಟ್ಟಾಗ ಫ್ಲೆಕ್ಸ್ ಬಂದು ಪ್ರೈಮರಿ ವೈಂಡಿಂಗ್ ನಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಆ ರೀತಿ ಫ್ಲೆಕ್ಸ್ ಕ್ರಿಯೇಟ್ ಆದಾಗ ಸೆಕೆಂಡರಿ ವೈಂಡಿಂಗ್ ಗೆ ಕೋರ್ ನ ಮುಖಾಂತರ ಲಿಂಕ್ ಆಗುತ್ತೆ. ಸೊ ಈ ರೀತಿ ಲಿಂಕ್ ಆಗೋದನ್ನ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರೀತಾರೆ. ಸ್ಟೂಡೆಂಟ್ ಗಳು ಕಾಲೇಜಲ್ಲಿ ಲೆಕ್ಚರ್ಸ್ ಗಳು ಹೇಳ್ಕೊಟ್ಟಿರ್ತಾರೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ. ಸೊ ಪ್ರೈಮರಿ ವೈಂಡಿಂಗ್ ನಾವು ಸಪ್ಲೈನ ಕೊಟ್ಟಾಗ ಕೋರ್ ನ ಮುಖಾಂತರ ಸೆಕೆಂಡರಿ ವೈಂಡಿಂಗ್ ಗೆ ಪಾಸ್ ಆಗಿ ಅದರಲ್ಲಿ EMF ಪ್ರೊಡ್ಯೂಸ್ ಆದ್ರೆ, ದಟ್ ಮೀನ್ಸ್ ಸೆಕೆಂಡರಿ ವೈಂಡಿಂಗ್ ನಲ್ಲಿ EMF ಪ್ರೊಡ್ಯೂಸ್ ಆದ್ರೆ ಅದನ್ನ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಸೊ ಇದರ ಪ್ರಿನ್ಸಿಪಲ್ ನ ಮೇಲೆ ಟ್ರಾನ್ಸ್ಫಾರ್ಮರ್ ಬಂದು ವರ್ಕ್ ಆಗುತ್ತೆ ಫ್ರೆಂಡ್ಸ್, ಸರಿನಾ? ಮ್ಯೂಚುವಲ್ ಇಂಡಕ್ಟೆನ್ಸ್ ನ ಮೇಲೆ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗೋದು. ಟ್ರಾನ್ಸ್ಫಾರ್ಮರ್ ನ ಪ್ರೈಮರಿ ವೈಂಡಿಂಗ್ ಗೆ 11 kV, ದಟ್ ಮೀನ್ಸ್ 11,000 ವೋಲ್ಟೇಜ್ ನ ಕೊಡ್ತೀವಿ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಸ್ಟೆಪ್ ಡೌನ್ ಮಾಡಿ 440 ವೋಲ್ಟ್ ಫೇಸ್ ಟು ಫೇಸ್, 230 ವೋಲ್ಟ್ ಫೇಸ್ ಟು ನ್ಯೂಟ್ರಲ್ ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಸೊ ಪ್ರೈಮರಿ ಮತ್ತೆ ಸೆಕೆಂಡರಿ ವೈಂಡಿಂಗ್ ಗೆ ಯಾವುದೇ ರೀತಿಯ ಲಿಂಕ್ ಇರಲ್ಲ. ಪ್ರೈಮರಿ ವೈಂಡಿಂಗ್ ನಲ್ಲಿ ಫ್ಲೆಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಫ್ಲೆಕ್ಸ್ ಕೋರ್ ನ ಮುಖಾಂತರ ಸೆಕೆಂಡರಿ ವೈಂಡಿಂಗ್ ಗೆ ಪಾಸ್ ಆಗುತ್ತೆ. ಆವಾಗ ಸೆಕೆಂಡರಿ ವೈಂಡಿಂಗ್ ನಲ್ಲಿ EMF ಪ್ರೊಡ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ಇಷ್ಟೇ ವರ್ಕಿಂಗ್. ಸೊ ನಾವು ಇನ್ಕಮಿಂಗ್ ಸಪ್ಲೈ, ದಟ್ ಮೀನ್ಸ್ 11,000 ವೋಲ್ಟೇಜ್ ಕೊಡ್ತೀವಲ್ಲ, ಅದು AC ಸಪ್ಲೈ. ಬರ್ತಿರುವಂತಹ ಸಪ್ಲೈನ ಕೂಡ AC, ಒನ್ಲಿ ಸ್ಟೆಪ್ ಡೌನ್ ಮಾತ್ರ ಆಗುತ್ತೆ. ಆದ್ರೆ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ 11,000 ವೋಲ್ಟೇಜ್ ನಲ್ಲೂ ಕೂಡ 50 ಹರ್ಟ್ಜ್ ಫ್ರೀಕ್ವೆನ್ಸಿ ಕೊಟ್ಟಿದ್ದು. ಸೊ ಅದೇ ರೀತಿ ಸೆಕೆಂಡರಿ ಸೈಡ್ ನಲ್ಲೂ ಕೂಡ 50 ಹರ್ಟ್ಜ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆಗಿ ಬರ್ತಿರುತ್ತೆ ಫ್ರೆಂಡ್ಸ್. ಫ್ರೀಕ್ವೆನ್ಸಿ ವೇರಿಯೇಷನ್ ಆಗಲ್ಲ, ಒನ್ಲಿ ವೋಲ್ಟೇಜ್ ಮಾತ್ರ ವೇರಿಯೇಷನ್ ಆಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಇದೇ ರೀತಿ 3 ಫೇಸ್ ಇಂಡಕ್ಷನ್ ಮೋಟರ್ ಕೂಡ ಸೇಮ್ ಇದೇ ರೀತಿ ವರ್ಕ್ ಆಗುತ್ತೆ, ಬಟ್ ಅದು ರೊಟೇಟ್ ಆಗುತ್ತೆ. ಬಟ್ ಇದು ಒಂದೇ ಜಾಗದಲ್ಲಿ ಸ್ಟೇಷನರಿ ಆಗಿ ಇರುತ್ತೆ ಫ್ರೆಂಡ್ಸ್. ಸೊ ಅಷ್ಟೇ ಫ್ರೆಂಡ್ಸ್, 3 ಫೇಸ್ ಇಂಡಕ್ಷನ್ ಮೋಟರ್ ಮತ್ತೆ 3 ಫೇಸ್ ಟ್ರಾನ್ಸ್ಫಾರ್ಮರ್ ಇರುವ ಡಿಫರೆನ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 3 ಫೇಸ್ ಇಂಡಕ್ಷನ್ ಮೋಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಎಲೆಕ್ಟ್ರಿಕಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಒನ್ಲಿ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಇದೇ ರೀತಿ ವಿಡಿಯೋ ಬೇಕು ಅಂದ್ರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.